ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾನು 2 ಡೇಸ್ ಬ್ಯಾಕ್ ಅಂತಲೇ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಸ್ಟಿಲ್ ಆವತ್ತು ಕೂಡ ಹಿಂದಿನ ದಿವಸನೂ ಕೂಡ ಮನೆ ಕ್ಲೀನ್ ಮಾಡಬೇಕಾಗಿ ಬಂತು. ಯಾಕೆ ಅಂತಂದರೆ ಮಕ್ಕಳಿರೋ ಮನೆಯಲ್ಲಿ ಗಲೀಜಾಗೋದೆಲ್ಲ ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಮನೆ ಕ್ಲೀನ್ ಮಾಡ್ತಾನೆ ಇದ್ವಿ. ಅಮ್ಮ ಬೇರೆ ಊರಿಗೆ ಹೋಗಿದ್ರು. ನಾನು ನನ್ನ ಕೌಶಿಕ್ನ ಕರ್ಕೊಂಡು ಮನೆ ಕೆಲಸ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ಹೆಂಗೋ ಪಾಪುನ ನೋಡಿಕೊಂಡು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಮಿಕ್ಕಿದ ಕೆಲಸಗಳು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಮಾತ್ರ ನಾನು ಕೆಲಸಗಳು ಮಾಡ್ಕೊಬೇಕಾಗಿರುತ್ತೆ. ಮತ್ತು ಪಾತ್ರೆ ಎಲ್ಲ ಸೌಂಡ್ ಆಗೋದು ಈ ಥರದ್ದೆಲ್ಲ ಮಾಡಿದ್ರೆ ಮತ್ತೆ ಎದ್ದುತಾನೆ. ಸೊ ಮಕ್ಕಳಿರೋ ಪ್ರತಿಯೊಂದು ಮನೆಯಲ್ಲೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಒಬ್ಬರೇ ಇದ್ದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಒಬ್ಬರು ಅಥವಾ ಇಬ್ಬರು ಇದ್ದರೆ ಸೊ ಎದ್ದಿರೋ ಟೈಮಲ್ಲಾದರೂ ಒಬ್ಬರು ಕರ್ಕೊಂಡು ಒಬ್ಬರು ಕೆಲಸ ಮಾಡ್ಕೋಬೋದು. ಆ್ಯಕ್ಚುಲಿ ಯಾರೂ ಇಲ್ಲ ಅಂದರೆ ಸೀರಿಯಸ್ ಆಗಿ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಆದಷ್ಟು ಮಾಡ್ಕೋಬೇಕಾಗುತ್ತೆ. ಬಟ್ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಮಾಡ್ಕೋಬೇಕಷ್ಟೇ ಫಾಸ್ಟಾಗಿ. ಅದೇ ಟೈಮಲ್ಲಿ ಆಗಬೇಕು ಇದೇ ಟೈಮಲ್ಲಿ ಆಗಬೇಕು ಅಂದರೆ ಸೀರಿಯಸ್ಲಿ ಆಗೋದಿಲ್ಲ ಮಕ್ಕಳಿರೋ ಮನೇಲಿ. ಅಮ್ಮ ಬೇರೆ ಊರಲ್ಲಿದ್ದಾರೆ. ಸೊ ಸೀರಿಯಸ್ಲಿ ನನಗೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಒಬ್ಬಳೇ ಪಾಪುನೂ ಎತ್ಕೊಬೇಕು, ಇವನು ಬೇರೆ ಫುಲ್ಲು ತೀಟೆ ಬೇರೆ. ಸೊ ಕೆಲಸ ಫುಲ್ಲು ಮೈಕೆಲ್ಲ ನೋವು ಅಂದರೆ ನೋವು ಆ ಥರ ಆಗ್ಬಿಟ್ಟಿತ್ತು ಸೀರಿಯಸ್ಲಿ. ಹೆಂಗೋ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ನಾನು ಕ್ಲೀನ್ ಮಾಡೋ ತನಕ ಕೌಶಿಕ್ ಮಲಗಿದ್ದ, ಅದರಿಂದ ಕ್ಲೀನ್ ಮಾಡೋಕ್ಕಾಯ್ತು. ಎದ್ದಿದ್ರಂತೂ ಸೀರಿಯಸ್ಸಾಗಿ ಕ್ಲೀನ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅವನ ಜೊತೆ ಆಡಿಕೊಂಡು ಏನೇನಿದೆ ಡಬ್ಬಗಳು ಅದನ್ನೆಲ್ಲ ಮತ್ತೆ ಚೆಲ್ಕೊಂಡು ಕುತ್ಕೊಂಡಿರ್ಬೇಕಾಗ್ತಾಯಿತ್ತು. ಅದರಲ್ಲೂ ಈ ಹಬ್ಬ ಟೈಮಲ್ಲಿ ಮನೆ ಬೇರೆ ಕ್ಲೀನ್ ಮಾಡಬೇಕು ಅನ್ನೋದೊಂದಿರುತ್ತೆ. ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಹಬ್ಬ ಮಾಡೋಕ್ಕಾಗಲ್ಲ ಅನ್ನೋದೊಂದು ನಮ್ಮ ಇಂಡಿಯನ್ ಫ್ಯಾಮಿಲಿಗಿರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹಬ್ಬ ಅಂದರೆ ಫಸ್ಟ್ ಮನೆ ಕ್ಲೀನ್ ಮಾಡಬೇಕು, ಅದಾದ ನಂತರ ಹಬ್ಬ ಮಾಡಬೇಕು. ಸೊ ಹೆಂಗೋ ಮಾಡಿ ಒಂದು ರೇಂಜ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ನೋಡ್ಬೋದು ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೀವು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದ್ರಾ? ಏನು ಎತ್ತಾ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ? ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀರಾ ಏನು ಎತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಸ್ವಲ್ಪ ಆಚೆ ಬೇರೆ ಹೋಗಬೇಕಾಗಿತ್ತು. ಕೌಶಿಕ್ ಇನ್ನೂ ಮಲ್ಕೊಂಡಿದ್ದ. ನಾನು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ವೀಡಿಯೋಸು ಕೂಡ ಮಾಡ್ಕೊಂಡು ಹಂಗೆ ಇದ್ದೆ. ಬ್ಯಾಂಗ್ಳೂರಲ್ಲಿ ಬೇರೆ ನಮ್ಮ ಏರಿಯಾದಲ್ಲಿ ಮಳೆ ಬೇರೆ ಬರೋ ಥರ ಇತ್ತು. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಚಳಿ ಥರ ಫೀಲ್ ಆಗ್ತಾಯಿತ್ತು. ಇಷ್ಟು ದಿನದಲ್ಲಿ ಸೆಕೆ ಹತ್ಕೊಂಡು ಉರಿತಾಯಿತ್ತು ಬ್ಯಾಂಗ್ಳೂರಲ್ಲಿ. ಸದ್ಯಕ್ಕೆ ಸ್ವಲ್ಪ ಚಳಿ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ತರಕಾರಿಗಳೆಲ್ಲ ಬೇಕಾಗಿತ್ತು, ಸ್ವಲ್ಪ ಹೂವು ಪೂಜೆಗೆ ಏನೇನು ಬೇಕು ಅದೆಲ್ಲ ತೊಗೊಬೇಕಾಗಿತ್ತು. ಕೌಶಿಕ್ನ ನಮ್ಮ ಓನರ್ ಆಂಟಿ ಮನೇಲಿ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರಿಬ್ಬರು ಬಂದ್ವಿ. ಮನೆ ಹತ್ರನೇ ಬಂದ್ವಿ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೋ. ಈ ಹಬ್ದಲ್ಲಂತೂ ಈ ಹೂಗಳಂತೂ ತೊಗೊಳಕ್ಕೆ ಆಗಲ್ಲ, ಸಿಕ್ಕಾಬಟ್ಟೆ ರೇಟು. ಹಂಗೂ ಸ್ವಲ್ಪ ತೊಗೊಂಡು ಬರಬೇಕಾದ್ರೆ ಮೋಮೋಸ್ ತಿನ್ಕೊಂಡು ಬಂದ್ವಿ, ಸ್ವಲ್ಪ ಖಾರ. ಇವಾಗ ಅಡುಗೆ ಏನು ಮಾಡಬೇಕು. ಹಾಯ್ ಮಾಡಮ್ಮ ಖುಷಿ, ಹಾಯ್ ಮಾಡಲ್ವಾ ಬಂದು ಮತ್ತೆ ವಾಪಸ್ ಹೋಗಬೇಕಾದ್ರೆ ಸ್ವಲ್ಪ ಬಜ್ಜಿ, ಸ್ವಲ್ಪ ಸಮೋಸ ಅಲ್ಲ ಮೋಮೋಸ್ ಎಲ್ಲ ತಿಂದ್ಕೊಂಡು ಬಜ್ಜಿ ತೊಗೊಂಡೋಗಿದ್ವಿ ಮನೆಗೆ. ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ಸೊ ಕುಡ್ಕೊಂಡು, ಅದರಲ್ಲೂ ಈ ಚಳಿ ಮಳೆ ಬಂತು ಅಂದರೆ ಬಿಸಿಯಾಗಿ ಬಜ್ಜಿ ಬೋಂಡ ಈ ಥರದ್ದು ಏನಾದರೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಮೇನ್ಲಿ ಸೌತ್ ಇಂಡಿಯನ್ ಯಾರ್ಯಾರಿದ್ದಾರೆ ಸೌತ್ ಇಂಡಿಯನ್ನಲ್ಲಿ ನಮ್ಮ ಇದರಲ್ಲಿ ಇಂಡಿಯನ್ಸು, ಅವ್ರಿಗಂತೂ ಬಿಸಿ ಬಜ್ಜಿ ಬೋಂಡ ಇದ್ದು ಮಳೆಯಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ರೆಸಿಪಿನ ಆ್ಯಡ್ ಮಾಡಿದ್ದೀನಿ. ಐ ಥಿಂಕ್ ಇದನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇದು ಕಾಯಿ ಹಾಲು, ಎಷ್ಟು ಜನಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ. ತೆಂಗಿನಕಾಯಿ, ಬೆಲ್ಲ ಮತ್ತು ಒಂದು 2-3 ಏಲಕ್ಕಿ ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು 2 ಕುದಿ ಕುದಿಸೋದು ಅಷ್ಟೇ. ಕಾಯಿ ಹಾಲು ಅಂತಾರೆ ಇದನ್ನು. ಒಬ್ಬಟ್ಟಿಗೂ ಕೂಡ ಹಾಕ್ಕೊತಾರೆ. ಕೆಲವೊಂದು ಸ್ವೀಟ್ಗಳಿಗೆ ಇದನ್ನು ಆ್ಯಡ್ ಮಾಡ್ಕೊತಾರೆ. ಬಾದಾಮ್ ಪುರಿ ಬರುತ್ತೆ ನೋಡಿ, ಅದಕ್ಕೂ ಕೂಡ ಇದನ್ನು ಹಾಕ್ಕೊಬೋದು.
ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಸ್ಪೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಪಲಾವ್ ಸ್ಪೈಸಸ್ ಬೇರೆ ಏನೂ ಹಾಕಿಲ್ಲ. ಪ್ರತಿ ಸಲನೂ ಪಲಾವ್ ಮಾಡಬೇಕಾದ್ರೆ ಪಲಾವ್ ಸ್ಪೈಸಸ್ ಅಂತ ಅಂದು ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೇಯ್ನ್ಲಿ ಇದು ಯಾವುದಪ್ಪ ಇದು ಅಡುಗೆ ಅಂತ ಅಂದರೆ ಅವರೆಕಾಳ್ದು ಪಲಾವ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಜನಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ. ನನಗಂತೂ ನಾನು ಇದನ್ನ ಸೆಕೆಂಡ್ ಟೈಮ್ ಮಾಡಿರೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ. ಅದರಲ್ಲೂ ಕಾಯಿ ಹಾಲು ಜೊತೆ ಒಂದು ಸಲ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಕಾಯಿ ಹಾಲು ಜೊತೆ ಈ ಒಂದು ಪಲಾವ್ ಥರ ತಿಂದಿರೋದು. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಅವರೆಕಾಳು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಳನ್ನ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಬೇರೆ ಏನು ತರಕಾರಿಗಳು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಪ್ಲೇನಾಗಿರುತ್ತೆ. ಮಸಾಲೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಈ ಒಂದು ಪಲಾವ್ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ ಮತ್ತು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲೆ ಏನೂ ಇರೋದಿಲ್ವಲ್ಲ, ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅವರೆಕಾಳು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಅವರೆಕಾಳು ಊದ್ಕೊಬೇಕು. ಊದ್ಕೊಂಡು ಡಬ್ ಅನ್ನಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಅವರೆಕಾಳು ಹಸಿ ಹಸಿ ಫ್ಲೇವರ್ ಬರೋದಿಲ್ಲ. ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಮತ್ತು ಅವರೆಕಾಳು ಒಂಥರ ಘಮ ಚೆನ್ನಾಗಿ ಬರುತ್ತೆ ರೈಸಲ್ಲಿ ಅಂತಲೇ ಹೇಳ್ಬೋದು. ಇಲ್ಲೊಂದು ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ, ಇದು ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಹುರ್ಕೊಂಡು ಇಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಲೋಟ ನೀರಿಗೆ 2 ಲೋಟ 1 ಲೋಟಕ್ಕೆ 2 ಲೋಟ ನೀರಂಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.